ನನಗೊಂದೊಂದು ಸಲ ಏನು ಭಯ ಆಗುತ್ತೆ ಗೊತ್ತಾ, ನಾನು ಈ ಸ್ಟೇಟಸ್ ಅಥವಾ ಈ ಟ್ರಾವೆಲಿಂಗ್ ಇದೆಲ್ಲ ಏನು ಹಾಕುವಾಗ ಇದನ್ನು ಯಾರಾದರೂ ಒಬ್ರು ನೋಡಿದಾಗ ಓಹೋ ಲೈಫ್ ಎಷ್ಟು ಹ್ಯಾಪನಿಂಗ್, ಇವರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ, ಅವ್ರು ಯಾವುದೋ ಒಂದು ಲೋ ಮೊಮೆಂಟಲ್ಲಿ ಇರುವಾಗ ಅದನ್ನ ನೋಡಿ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನಾನು ಮಾತ್ರ ಸ್ಟಕ್ ಆಗಿಬಿಟ್ಟಿದ್ದೀನ, ನಾನು ಮಾತ್ರ ಹಿಂದೆ ಉಳ್ಕೊಂಬಿಟ್ಟಿದ್ದೀನ ಅಂತ ಎಲ್ಲಿ ಒಂದೇ ಒಂದು ಥಾಟ್ ಒಬ್ಬರು ತಲೆಯಲ್ಲಿ ಬಂದುಬಿಡುತ್ತೋ ಅನ್ನೋದೊಂದು ಭಯ ಆಗುತ್ತೆ. ಯಾಕಂದರೆ ನಾನು ಅದೇ ಫೇಸಲ್ಲಿ ನಾನು ಬಂದಿದ್ದೀನಿ. ಸೊ ಯಾರ್ದೋ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟಲ್ಲಿ ಅವ್ರು ಖುಷಿಯಾಗಿರೋದು ಅಥವಾ ಏನೋ ಅವ್ರ ಲೈಫಲ್ಲಿ ಏನೋ ಹ್ಯಾಪನಿಂಗ್ನ ನಾವು ನೋಡಿದಾಗ ಅವ್ರು ಹಾಗೇ ಇದೆ, ಅವ್ರ ಲೈಫ್ ಫುಲ್ ಸೆಟಲ್ಡ್ ಆಗಿದೆ, ಖುಷಿಯಾಗಿದೆ ಅಂತ ಅಂದ್ಕೊಳ್ಳೋ ಅಷ್ಟು ದೊಡ್ಡ ಮೂರ್ಖರು ಇನ್ಯಾರೂ ಇಲ್ಲ ಅನಿಸುತ್ತೆ. ಇವಾಗ ನಾನು ನನ್ನ ಲೈಫಲ್ಲಿ ನನಗೆ ಎಷ್ಟು ಮಾತ್ರ ತೋರಿಸ್ಬೇಕು ಇನ್ಸ್ಟಾಗ್ರಾಮಲ್ಲಿ ಅಥವಾ ಎಷ್ಟು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು ಅನಿಸುತ್ತೆ ಅಷ್ಟು ಮಾತ್ರ ನಾನು ಮಾಡಿರ್ತೀನಿ. ನನ್ನ ನೋವು ಅಥವಾ ನಾನು ಅದರಿಂದ ಏನು ಫೇಸ್ ಮಾಡಿರ್ತೀನಿ. ಇವಾಗ ಒಂದು ಟ್ರಾವೆಲಿಂಗ್ ಸ್ಟೋರಿ ಅಂತ ಹಾಕಿದಾಗ ಅದರಿಂದ ಆ ದುಡ್ಡನ್ನ ಅರೇಂಜ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಇದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ, ಯಾರೋ ಅದನ್ನು ತೋರಿಸ್ಕೊಳ್ಳೋದು ಇಲ್ಲ. ಸೊ ಎಲ್ಲರೂ ಅವ್ರವ್ರದ್ದೇ ಆದಂಥ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಯಾರ ಲೈಫು ಸೆಟಲ್ಡ್ ಅಥವಾ ಈ ಥರ ಗ್ರಾಫಲ್ಲಿ ಇರೋ ಚಾನ್ಸೇ ಇಲ್ಲ. ಪ್ರತಿಯೊಬ್ಬರು ಲೈಫ್ ಗ್ರಾಫ್ ಕೂಡ ಮೇಲೆ ಕೆಳಗೆ ಇದ್ದೇ ಇರುತ್ತೆ. ಇವಾಗ ನಾನು ಹಿಂಗೆ ಕೆಳಗಿರ್ಬೋದು, ಬೇರೆ ಯಾರೋ ಇಲ್ಲಿ ಮೇಲಿರ್ಬೋದು, ನಾಳೆ ದಿನ ಅವ್ರದ್ದು ಯಾವಾಗೋ ಮಧ್ಯದಲ್ಲಿ ಹಿಂಗೆ ನಮ್ಮ ಸ್ವಲ್ಪ ಕೆಳಗಿಳಿಬೋದು, ನಮ್ದೊಂದು ಸ್ವಲ್ಪ ಮೇಲೆ ಹೋಗ್ಬೋದು. ಜೀವನನೇ ಹಾಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನೋಡಿ ಯಾರಾದರೂ ಲೈಫೆಲ್ಲ ಸಾರ್ಟೆಡ್ ಆಗಿದೆ, ನಂದು ಮಾತ್ರ ಏನೂ ಇಲ್ಲ ಅಂತ ದಯವಿಟ್ಟು ಅಂದ್ಕೊಂಬೇಡಿ. ಯಾರ್ದು ಸಾರ್ಟೆಡ್ ಇಲ್ಲ, ನಂದು ಕೂಡ ಸಾರ್ಟೆಡ್ ಇಲ್ಲ. ನಾನು ಫುಲ್ ಇವಾಗ ಟ್ರಿಪ್ ಹೋಗಿ ಬಂದಿದ್ದೀನಲ್ಲ, ಅದನ್ನು ಆ ಕಮಿಟ್ಮೆಂಟ್ನ ಮ್ಯಾನೇಜ್ ಮಾಡೋದಕ್ಕೆ ನಾನು ಬೇಜಾನ್ ಕಷ್ಟಪಡಬೇಕಾಗುತ್ತೆ. ಸೊ ಆ ಥರ ಲೈಫ್ ಎಲ್ಲರೂ ಟೆಸ್ಟ್ ಮಾಡುತ್ತೆ. ಇಟ್ಸ್ ಜಸ್ಟ್ ಇವಾಗ ಬೇರೆ ಯಾರೋ ಒಳ್ಳೇದು ಸಕ್ಸಸ್ಫುಲ್ ಆಗ್ತಿದ್ದಾರೆ ಅನ್ನೋ ಮಾತ್ರಕ್ಕೆ ನಮ್ಗೆ ಅಯೋಗ್ಯತೆ ಇಲ್ಲ, ನಾವು ಡಿಸರ್ವ್ ಮಾಡಲ್ಲ ಅಂತಲ್ಲ. ಈಗ ನಮ್ಮ ಟೈಮ್ ಅಲ್ಲ ಅಷ್ಟೇ. ನಾವು ನಮ್ಮದು ಬೇರೆ ಯಾವುದೋ ಇವಾಗ ಬುಕ್ 100 ಪೇಜಸ್ ಬುಕ್ಕಲ್ಲಿ ನಾವೆಲ್ಲೋ 4th or 5th ಪೇಜಲ್ಲೋ ಅಥವಾ 50 ಪೇಜಲ್ಲೋ ಇದ್ದೀವಿ. ಅವರೊಂದು ಸ್ವಲ್ಪ 60 ಪೇಜಲ್ಲೋ ಅವ್ರಿಗೆ ಆ ಥರ ಏನೋ ಸಕ್ಸಸ್ ಸಿಕ್ಕಿದೆ ಅಷ್ಟೇ. ನಮ್ಗೆ ಇನ್ನೊಂದು ಸ್ವಲ್ಪ ಪೇಜಸ್ನ ತಿರುಗಿಸ್ತಾ ಇದ್ದರೆ 70 ಪೇಜಲ್ಲಿ ಸಿಗ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರೋಣ.